Hi guys, welcome back to Pallavi Gowda YouTube channel. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ಸಂಜೆ ನಾನು 4 ಗಂಟೆಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಲಾಗ್ ಮಾಡಿಲ್ಲ ಯಾಕೆ ಅಂತ ಅಂದರೆ ಮನೆ ಕೆಲಸ ಎಲ್ಲ ಇತ್ತಲ್ಲ, ಹಾಗಾಗಿ ಮಾಡಲಿಲ್ಲ. ಮನೆ ಕ್ಲೀನಿಂಗು ಮತ್ತು ಮನೆ ಒರೆಸೋದು, ಪೂಜೆ ಮಾಡೋದೆಲ್ಲ ಇತ್ತಲ್ಲ. ಇವಾಗ ನಮ್ಮ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಕೆಳಗೆ, ಹಾಗಾಗಿ ನಾನು ಬೆಳಗ್ಗೆ ಏನು ಲಾಗ್ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಸಂಜೆ 7 ಗಂಟೆಗೆ ಅಲ್ಲಿ ದ್ಯಾಮವ್ವನ ದೇವಸ್ಥಾನ ಹತ್ರ ಕೆಂಡ ತುಣಿತಾರೆ. ಅದು ಯಾವ ಥರ ತುಣಿತಾರೆ ಅಂತ ತೋರಿಸ್ತೀನಿ. ಇವತ್ತು ನಮ್ಮ ಅಕ್ಕ ಉಪವಾರ ಹೊರಕ್ಕೆ ಅಂತ ಉಪವಾಸ ಇದ್ದಾಳೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅವಳು ಕಾಲೇಜಿಗೆ ಹೋಗಿದ್ಲು, ಇವತ್ತು ಕೂಡ ಕಾಲೇಜಿಗೆ ಹೋಗಿದ್ದಾಳೆ. ಅವಳು ಕಾಲೇಜಿಗೆಲ್ಲ ಅಷ್ಟು ರಜಾ ಹಾಕಲ್ಲ. ಇವಾಗ ಬಂದಿದ್ದಾಳೆ ಅವಳು. ನಾನು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರೋದ್ರಿಂದ ಅಲ್ಲಿ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸೌಂಡ್ ಕೇಳಿಸುತ್ತೆ. ನಾನು ಸ್ವಲ್ಪ ದಿನದಲ್ಲಿ ಮೈಕ್ ತೊಗೊತೀನಿ, ಆವಾಗ ಸ್ವಲ್ಪ ಕೇಳಿಸುತ್ತೆ ನಿಮಗೆ ನಾನು ಮಾತಾಡೋದು. ಇವಾಗ ನಮ್ಮ ಅಕ್ಕವರು ಮಧ್ಯಾಹ್ನ ಎಲ್ಲ ಬಂದು ಇವಾಗ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವರು ಸಂಜೆ ಸ್ವಲ್ಪ ಅವರು ಲೇಟಾಗಿ ಬರ್ತೀನಿ ಅಂತ ಅಂದಿದ್ದಾರೆ. ಇವಾಗ ನಮ್ಮ ಅಕ್ಕನ ಫ್ರೆಂಡ್ ಅನುಷಕ್ಕ ಬಂದಿದ್ದಾರೆ. ಬನ್ನಿ ಗೈಸ್ ಕೆಳಗಡೆ ಅವರೆಲ್ಲ ನಮ್ಮ ಅಕ್ಕಂದಿರು ಮಧ್ಯಾಹ್ನನೇ ಬಂದರು. ಇವಾಗ ಅವರು ಕೆಳಗಡೆ ಅಡುಗೆ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ಥರ ಇವತ್ತು ಸಿಹಿ ಊಟ. ಶುಕ್ರವಾರ, ಭಾನುವಾರ ಚಿಕನ್ನು ಮತ್ತು ಮಟನ್ ಎಲ್ಲ ಇರುತ್ತೆ. ಇವತ್ತು ಸಿಹಿ ಊಟ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್ ಇವಾಗ ಕೆಳಗಡೆ ಹೋಗೋಣ. ಇಲ್ಲಿ ನಮ್ಮ ನಿಸರ್ಗಕ್ಕವ್ರು ಬಂದು ಅಡುಗೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಮ್ಮಂಗೆ. ನಮ್ಮ ಸುಪ್ಪಿ ಅಕ್ಕ ನಮ್ಮ ಅಮ್ಮ ಎಲ್ಲ ಅಡುಗೆ ಮಾಡಾಕ್ತಾ ಇದ್ದಾರೆ ಇವಾಗ. ಗೈಸ್ ಇವಾಗ ನಮ್ಮ ಅಕ್ಕನ ಫ್ರೆಂಡ್ ಅನುಷಕ್ಕ ಬಂದಿದ್ದಾರೆ. ತ್ರಿಷಕ್ಕ ಮತ್ತು ಕಾವ್ಯ ಅಕ್ಕ ಇವಾಗ ಬರ್ತಾ ಇದ್ದಾರೆ ಅಂತೆ. ಅವ್ರು ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅಂತೆ. ಅಕ್ಕ ಹಾಯ್ ಮಾಡಿ. ಹಾಯ್. ಇವಾಗ ನಮ್ಮ ಅಕ್ಕನ ಸ್ಯಾರಿನ ಪಿನ್ ಮಾಡಬೇಕು, ಯಾಕಂದರೆ ಅವಳು ಉಪವಾಸ ಹೊಡ್ತಾ ಇದ್ದಾಳಲ್ಲ, ಹಾಗಾಗಿ ಅವಳಿಗೆ ಸೀರೆ ಪಿನ್ ಮಾಡಬೇಕು. ಗೈಸ್ ಇವಾಗ ನಮ್ಮ ಅಕ್ಕನಿಗೆ ಸ್ಯಾರಿ ಪಿನ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕನಿಗೆ ಸಣ್ಣ ಸಣ್ಣಕ್ಕೆ ಮಾಡಬೇಕಂತೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ ನಮ್ಮ ಅಕ್ಕನ ಫ್ರೆಂಡ್ಸ್ ಬಂದ್ರು. ತ್ರಿಷಾಕ್ಕ ಪೌಡರ್ ಹಾಕೊಂಡು ತುಂಬಾ ಬಂದಿದ್ದಾರೆ ಜಾತ್ರೆ ಅನ್ನೋರು. ನಾನ್ ಸಿಂಪಲ್ ಆಗಿ ಬಂದಿದ್ದಾರೆ. ಇವ್ರು ನೋಡಿ ಫ್ರೆಂಡ್ಸ್ ಜಾತ್ರೆ ಬಂದಿದ್ದಾರೆ. ಫ್ರೆಂಡ್ಸ್ ಎಲ್ರು ಜಾತ್ರೆಗೆ ಬಂದ್ರೆ ಜಾತ್ರೆನೇ ಬಂದಿದೆ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಗೈಸ್ ನೋಡಿ ನಾನು ಈ ಮೈಸೂರು ಸಿಲ್ಕ್ ಸ್ಯಾರಿನ ಹಾಕೊತಾ ಇದ್ದೀನಿ. ನಮ್ಮ ಅಕ್ಕ ಇಲ್ಲಿ ಯಾವ ಸಿಲ್ಕ್ ಅಂತ ಗೊತ್ತಿಲ್ಲ ನನಗೆ ಇದು, ಆದರೆ ನಮ್ಮಮ್ಮ ಮೊನ್ನೆನೋ ತೊಗೊಂಡು ಬಂದಿದ್ದು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಹೋಗಿ. ಇವಾಗ ಅರ್ಧ ನಾನು ಪಿನ್ ಮಾಡಿಕೊಟ್ಟಿದ್ದೆ, ಇವಾಗ ಅವ್ರು ಮಾಡ್ತಾ ಇದ್ದಾರೆ ಪಿನ್ನು. ಗೈಸ್ ಅದು ನನಗೆ ಈ ಥರ ಮೈಸೂರು ಸಿಲ್ಕ್ ಆದರೆ ಚೆನ್ನಾಗಿ ಮಾಡ್ಬೋದು. ಆ ಥರ ಸೀರೆಗಳಲ್ಲೇ ನನಗೆ ಮಾಡೋಕ್ಕೆ ಬರೋಲ್ಲ. ಮಾಡ್ತೀನಿ ಆದರೆ ಸ್ವಲ್ಪ ಜಾರುತ್ತೆ, ಹಾಗಾಗಿ ಮಾಡಿಲ್ಲ ನಾನು. ಗೈಸ್ ನೋಡಿ ಇವಾಗ ನಮ್ಮ ಅಕ್ಕ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಅಂತ. ಇವಾಗ ನಮ್ಮ ನಿಸರ್ಗ ಅವರು ನಮ್ಮ ಅಕ್ಕನ ಫ್ರೆಂಡ್ಸಿಗೆಲ್ಲ ಟೀ ಮಾಡಿಕೊಂಡು ಬಿಸ್ಕೆಟ್ ತಗೊಂಡು ಬಂದಿದ್ದಾರೆ. ಬನ್ನಿ ನಿಸರ್ಗ ಅವರೇ, ಮುಖ ತೋರಿಸಿ. ಪರವಾಗಿಲ್ಲ ಅಡುಗೆ ಮಾಡಿ ಪಾಪ ಎಲ್ಲ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ. ಇಟ್ಸ್ ಓಕೆ. ಬನ್ನಿ ಗೈಸ್ ಇವಾಗ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ರೆಡಿ ಆಗಬೇಕು. ಬಿಸ್ಕೆಟ್ ಬಕಾಸುರಿ ತರ ತಿಂತಾಳೆ ಅಂತ ವಿಡಿಯೋ ಮಾಡು, ಬ್ಲಾಗ್ ಮಾಡು. ನೋಡಿ ಕರಡಿ ಥರ ಆಗಿದ್ದಾಳೆ. ಗೈಸ್ ನಾನು ಏರು ಡ್ರೈ ಮಾಡ್ಕೊಳ್ಳೋದ್ರೆ ಶೆಟ್ಲಿಂಗ್ ಮಾಡ್ಕೊಳಕ್ಕೆ ಕೂತಿದ್ದೆ. ಇವಾಗ ಡ್ರೈ ಮಾಡ್ಕೊತಾ ಇದ್ದೀನಿ. ಇವರೆಲ್ಲ ಇವಾಗ ಕಾಫಿ ಕುಡಿತಾ ಇದ್ದಾರೆ. ತೋರಿಸೋರ್ನೆಲ್ಲ ಕಾಫಿ ಎಲ್ಲ ಅದು ಟೀ ಹಿಂಗೆ ಬಕಾಸುರಿ ಅಂದರೆ ಇವಳೆ, ಅದಕ್ಕೆ ಇವಳನ್ನ ನಮ್ಮ ಟೀಮಲ್ಲಿ ಬಕಾಸುರಿ ಆತ್ಮ ಸರಿ ಇಲ್ಲ ಅದೇಳು. ಲೆಗ್ ಪೀಸ್ ಏನಿಲ್ಲ ಅಂದ್ರೂ ಒಂದು ತಟ್ಟೆ ಅಂದರೆ ಒಂದು ಪ್ಲೇಟ್ ಆರ್ಡರ್ ಮಾಡಿದ್ರೆ ಇವಳೆ ತಿನ್ನೋದು. ಅದ್ರಲ್ಲಿ ಒಂದು ಎಷ್ಟು ಪೀಸ್ ಇರುತ್ತೆ? ಒಂದು 12 ಪೀಸ್ ಇರುತ್ತಾ? 8 10 ಇಲ್ಲಾಂದ್ರೆ ಅಷ್ಟು ಫುಲ್ ಇವಳು ಒಬ್ಳೆ ತಿಂತಾಳೆ. ನೋಡಿ ಬಿರಿಯಾನಿ ಒಬ್ಳೆ ತಿಂತಾಳೆ. ಒಂದು ಡಬ್ರಿ ಪೂರ್ತಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಳು ನಮ್ಮ ಮನೆಗೆ ಫಸ್ಟ್ ಟೈಮ್ ನನ್ನ ಬರ್ಡೇಲಿ ಬಂದಾಗ ಎಲ್ಲರೂ ಬಂದಿದ್ರು. ಇವಳು ಬಂದಾಗ ನಾನು ವಾಶ್ರೂಮಿಗೆ ಹೋಗಿದ್ದೆ. ಇವಳು ನಾನು ಹುಡಿಕೊಂಡು ಬಂದ್ಲು. ಆಮೇಲೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದೆ ಇವಳಿಗೆ. ಆದರೂ ಇವಳು ಮತ್ತೆ ತಿರ್ಕೊಂಡು ಹೋಗ್ತಿಲ್ಲ. ನಾನು ಅಷ್ಟಕ್ಕೆ ಡೋರ್ ತೆಗೆದೆ. ಇವಳು ಸ್ವಲ್ಪ ಉದ್ದ ಇದ್ದಾಳೆ, ಅದಕ್ಕೆ ದೊಡ್ಡ ಹೆಜ್ಜೆ ಹಾಕಕ್ಕೆ ಹೋದ್ಲು. ಜಾರ್ ಬಿದ್ಲು. ಅದು ಅಲ್ಲಿ ಫಸ್ಟ್ ರೂಮಿಂದ 2ನೇ ರೂಮ್ವರೆಗೆ ಜಾರ್ ಬಿದ್ದಿದ್ದಾಳೆ. ಆ ಥರ ಬಿದ್ದಿದ್ದಾಳೆ ಅವಳು. ಅಷ್ಟೇನಾ? ಅದನ್ನ ಇವಾಗ ಇವರು ರೀಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಆ ಡ್ರೆಸ್ ಮತ್ತೆ ಸಿಗೋಕೆ ಸ್ವಲ್ಪ ಕಷ್ಟನೇ. ಆ ಡ್ರೆಸ್ ತರಿಸ್ಬೇಕು. ಭಾನುವಾರ ತಗೊಂಬ. ಗೈಸ್ ಇವರು ಆಗ್ಲಿಂದ ನನಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇವಾಗ ಏರ್ ಸ್ಟ್ರೈಟ್ಲಿಂಗ್ ಮಾಡ್ಕೊಳಕ್ಕೆ ಅಂತ ಸಿರಮ್ ಹಾಕೊಂತಾ ಇದ್ದೀನಿ. ಸಿರಮ್ ಹಾಕೊಂಡ್ಬಿಟ್ಟು ಏರ್ ಸ್ಟ್ರೈಟ್ಲಿಂಗ್ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ನಮ್ಮ ಕಾವ್ಯಕ್ಕೂ ನನಗೆ ಸ್ಟ್ರೈಟ್ಲಿಂಗ್ ಮಾಡ್ಕೊಡ್ತಾ ಇದ್ದಾರೆ.
ನಾನು ಸ್ಟ್ರೈಟ್ಲಿಂಗ್ ಮಾಡಿಕೊಂಡು ನಮ್ಮ ಅಕ್ಕಂಗೆಲ್ಲ ಮಾಡ್ಕೊಳ್ಬೇಕು. ಆದರೆ ಮಾಡ್ಕೊಡ್ತೀನಿ, ಅಂದರೆ ಅವ್ರ ಫ್ರೆಂಡ್ಸ್ ಇದಾರಲ್ಲ ಅವರೇ ಮಾಡ್ಕೊಡ್ತಾರೆ. ಸುಡ್ತಾ ಇದೆ ಅಕ್ಕ, ಸ್ವೀಟ್ ಹೊಡಿತೀನಿ, ನನ್ನ ಕೈಯೇ ಸುಡ್ತಿದೆ. ಸುಡುತ್ತೆ, ಜಾಸ್ತಿ ಹೀಟ್ ಆಗುತ್ತೆ ಅದು ಬೇಗ. ಗೈಸ್ ಇವಾಗ ರೆಡಿ ಆಗ್ತಾ ಇದೀವಿ. ಒಂದು ಪಟಾಕಿ ಹೊಡಿತಾ ಇದ್ದಾರೆ. ನಮ್ಮ ತ್ರಿಷಾಕ ತೋರಿಸ್ತಾರೆ. ನಾನು ರೆಡಿ ಆಗ್ತೀನಿ, ಟೈಮ್ ಆಗಿದೆ. ತ್ರಿಷಾಕ ತೋರಿಸಿ ಆ ಕಡೆ. ಗೈಸ್ ಇವಾಗ ಫೈನಲ್ಲು ಈ ಥರ ರೆಡಿ ಆಗಿದ್ದೀವಿ. ಇವಾಗ ರೆಡಿ ಎಲ್ಲ ಆಗಿದೆ. ಇನ್ನೇನು ಟೈಮ್ ಆಯಿತು ಕೆರೆ ಹತ್ರ ಹೋಗೋಕ್ಕೆ. ಇವಾಗ ನಮ್ಮ ಅಕ್ಕನ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಮೇಲೆ ಬಂದಿದ್ದೀನಿ. ನಾನು ಹಾಗೆ ಒಂದೆರಡು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಊರಲ್ಲಿ 13 ವರ್ಷಕ್ಕೊಂದ್ಸಲ ಮಾಡ್ತಾ ಇರೋದು. ನಾವು ಚಿಕ್ಕವರಿದ್ದಾಗ ಮಾಡಿರೋದು ಇದನ್ನು. ಇವಾಗ ನಾನು ಫಸ್ಟ್ ಟೈಮ್ ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕೆಂಡ ತುಣಿಯೋದೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಹಣ್ಣು ಕಾಯಿ ಮಾಡಿಸ್ಕೊಂಬರೋಕ್ಕೆ ಅಂತ ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ. ಇವಾಗ ರೆಡಿ ಆಗಿದ್ದಾಳೆ, ಫೋಟೋಸ್ ತೆಕ್ಕೊಳ್ಬೇಕು. ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ. ಗೈಸ್ ಇವಾಗ ಹಣ್ಣು ಕಾಯಿ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಕಾವ್ಯ ಅಕ್ಕವರು. ನಮ್ಮ ಅಕ್ಕ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ನಮ್ಮ ಸೊಸೆ ಬಂದಿದ್ದಾಳೆ ನೋಡಿ. ಇವಾಗ ತುಳಸಿ ಕಟ್ತಾ ಇದ್ದಾಳೆ. ನಮ್ಮ ಸೊಸೆ ಬರಲ್ಲ ಅಂದರೂ ಕಟ್ತಾ ಇದ್ದಾಳೆ. ಇವಾಗ ನಮ್ಮ ಅಜ್ಜಿ ಕುಕ್ಕೆಗೆ ಏನೇನು ಬೇಕು ಇಡ್ತಾ ಇದ್ದಾರೆ ಅಲ್ಲಿಗೆ ತೊಗೊಂಡೋಗೋಕ್ಕೆ ಅಂತ. ನಮ್ಮ ಅಕ್ಕ ಅಲ್ಲಿ ತೆಕ್ಕೊಡ್ತಾ ಇದ್ದಾರೆ. ಇವಾಗ ಅಲ್ಲಿ ಆಚೆ ಅಡ್ಡೆ ಬರ್ತಾ ಇದೆ, ಬನ್ನಿ ಗೈಸ್ ತೋರಿಸ್ತೀನಿ. ಇಲ್ಲಿ ಅಡ್ಡೆ ಬರ್ತಾ ಇದೆ, ಅಲ್ಲಿ ಆಂಜನೇಯನ ಅಡ್ಡೆ. ಇಲ್ಲಿ ನಮ್ಮ ಮಧು ಅಣ್ಣವರೆಲ್ಲ ಬಂದಿದ್ದಾರೆ. ಗೈಸ್ ಇವಾಗ ನಮ್ಮ ಅಮ್ಮ ಉಪ್ಪಾರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹತ್ರ ತಗೊಂಡು ಹೋಗೋಕ್ಕೆ ಅಂತ. ಗೈಸ್ ಉಪ್ಪಾರಕ್ಕೆಲ್ಲ ಪೂಜೆ ಮಾಡಾಯಿತು. ಇನ್ನೂ ಯಾರೂ ಉಪ್ಪಾರ ಹೊತ್ಕೊಂಡು ಹೋಗ್ತಾ ಇರಲಿಲ್ಲ, ಇನ್ನೂ ಅಡ್ಡೆ ಬಂದಿರಲಿಲ್ಲ ಅಂತ ಎಲ್ಲ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ನನ್ನ ತಂಗಿ ಇಷ್ಟವರೆಗೂ ಎಕ್ಸಾಮ್ ಇದೆ ಅಂತ ಓದ್ಕೊತಾ ಇದ್ಲು. ಅಲ್ಲಿ ಇವಾಗ ದೇವ್ರು ಬಂದಿದೆ, ಅಲ್ಲೆಲ್ಲೋ ಮತ್ತೆ ಆ ಕಡೆ ಸೈಡ್ ಹೋಗ್ಬರುತ್ತಂತೆ. ಹಾಗಾಗಿ ನಿಂತಿದ್ದೀವಿ ನಾನು ಮತ್ತೆ ನನ್ನ ತಂಗಿ. ಇವಾಗ ನಮ್ಮ ಅಕ್ಕ ಉಪ್ಪಾರ ಓದ್ಕೊತಾ ಇದ್ದಾಳೆ. ಅಲ್ಲೆಲ್ಲ ಆಚೆ ಓದ್ಕೊಂಡು ನಿಂತಿದ್ದಾರೆ. ಹಾಂ ಮಾಡ್ಕೊಂಡಾಯ್ತು ಕಣಮ್ಮ. ಹಾಂ ಒರ್ಸಿ ಅಮ್ಮ, ಒರ್ಸೋಗಿ. ಇವಾಗ ಎಲ್ಲ ಉಪಹಾರ ತಗೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಗೈಸ್ ಇವಾಗ ನಾವು ಹೋಗೋಣ. ತುಂಬ ಜನ ಇದ್ದಾರೆ, ಭಯ ಆಗ್ತಾ ಇದೆ ಹೋಗೋಕ್ಕೆ, ಹೋಗ್ತಾರೆ ಅಂತ. ಬನ್ನಿ ಗೈಸ್ ಇವಾಗ ಹೋಗೋಣ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಅಲ್ಲಿವರೆಗೂ ಇದ್ದಾರೆ. ಬರ್ರಿ. ಬಿಡು. ಇವಾಗ ತೇರ್ ಜೊತೆ ಎಲ್ಲರೂ ಕೂಡ ದ್ಯಾವಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ದ್ಯಾವಮ್ಮ ದೇವಸ್ಥಾನ ಹತ್ರ ಬಂದ ತಕ್ಷಣ ಕೆಂಡ ತುಣಿಯೋದಿರುತ್ತೆ. ಯಾವ ಥರ ತುಣಿತಾರೆ ಅಂತ ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ ಕ್ಲಿಯರಾಗಿ. ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಹಾಕಿದ್ದೀನಿ.
ಗೈಸ್ ಇವಾಗ ಎಲ್ಲರೂ ತೇರಿನ ಜೊತೆ ಮತ್ತು ಅಡ್ಡೆ ಜೊತೆ 3 ಸಲ ಕೆಂಡ ತುಂಬಿಟ್ಟು ಬಿಡ್ತಾ ಇದ್ದಾರೆ. ಇವಾಗ ಎಲ್ಲ ಕೆಂಡ ಬಂದು ನಿಂತಿದ್ದಾರೆ ಇಲ್ಲಿ. ಇವಾಗ ಏನು ಇವಾಗ ನಮ್ಮ ಅಕ್ಕ ಕೆಂಡ ತುಂಡು ಬಂದಿದ್ದಾಳೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಜೋರಾಗಿ ಹೇಳ್ಬೇಕು, ಕೇಳಿಸಿಲ್ಲ. ಅಷ್ಟೇನಾ ಗೈಸ್? ಇನ್ನು ಅಲ್ಲಿ ತುಣಿಯೋರು ಇನ್ನೂ ತುಣಿತಾ ಇದ್ದಾರೆ. ಹೌದಾ? ಹೌದಾ? ಗೈಸ್ ಇವಾಗ ನಾವು ಕುಕ್ಕೆ ಒಳಗಡೆ ಏನು ಉಪಹಾರ ಹೊತ್ಕೊಂಡು ಬಂದಿದ್ವಲ್ಲ ಅದನ್ನು ದ್ಯಾವಮ್ಮ ದೇವಸ್ಥಾನ ಹೊರಗಡೆ ಸುತ್ತಲೂ ಬಾಳೆದೆಲೆ ಹಾಸ್ಬಿಟ್ಟು ನಾವೇನೇನು ತಂದಿದ್ದೀವಿ ಮನೆಯಿಂದ ಉಪಹಾರನ ಅದೆಲ್ಲನೂ ಕೂಡ ಬಾಳೆದೆಲೆ ಮೇಲೆ ಇಡ್ತಾರೆ. ಇದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನಮ್ಮ ಅಕ್ಕ ಆ ಉಪಹಾರನೆಲ್ಲನೂ ಬಾಳೆದೆಲೆ ಮೇಲೆ ಹಾಕಿಬಿಟ್ಟು ವಿಡಿಯೋ ಮಾಡ್ಕೊಂಡಿರೋದು ನಮ್ಮನ ಫೋನಿಂದ. ನಾನು ಹೋಗಿರಲಿಲ್ಲ, ತುಂಬಾ ರಶ್ ಇತ್ತು ಅಂತ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹೋಗಿದ್ರು. ಗೈಸ್ ಇದು ನಮ್ಮ ಊರಿನ ದ್ಯಾವಮ್ಮನ ದೇವಸ್ಥಾನ. ದ್ಯಾವಮ್ಮನ ದೇವಸ್ಥಾನ ಮುಂದ್ಗಡೆನೆ ಶನಿಮಹಾದೇವ್ರ ದೇವಸ್ಥಾನ ಮತ್ತು ನವಗ್ರಹಗಳದ್ದು ವಿಗ್ರಹ ಇದೆ. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ನಮ್ಮ ಅಕ್ಕೋರೆಲ್ಲ ಊಟ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕೋರು ಫಸ್ಟೇ ಬಂದಿದ್ರು ದೇವಸ್ಥಾನದಿಂದ. ಉಮ್ಮು ಹಾಕೊಂಡು ಕೊಡಬೇಕು ಪಾಪ, ಅವಳು ಉಪವಾಸ ಇದ್ದು ಬೆಳಗ್ಗೆಯಿಂದ. ಅದಕ್ಕೆ ದೇವರು ನಿಂಗೆ ಪ್ರಸಾದ ಕೊಟ್ಟಿರೋದು. ವಯಸ್ಸಲ್ಲಿ ಒಳಗಡೆ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದೆ. ನನಗೆ ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ. ಗೈಸ್ ನೋಡಿ, ಇವರು ಇವಾಗಿನ್ನೂ ಊಟ ಮಾಡಿದ್ದಾರೆ. ನಾನು ಫುಲ್ ಟೋಸ್ಟ್ ತಂದಿದ್ದೆ ನಿನ್ನೆ, ಅದನ್ನು ತಿಂತಾ ಕೂತಿದ್ದಾರೆ ಇಬ್ರು. ಇವಾಗಿನ್ನೂ ಊಟ ಆಯಿತು ಎಲ್ರದ್ದು. ನಮ್ಮ ಅಕ್ಕನ ಫ್ರೆಂಡ್ಸ್ ಅಲ್ಲಿ ಕೂತಿದ್ದಾರೆ ಮಾತಾಡ್ಕೊಂಡು. 12 ಗಂಟೆ ಆಗಿದೆ, ಯಾರೂ ಮಲಗಿಲ್ಲ. ಇವರಿಲ್ಲಿ ಫುಲ್ ಟೋಸ್ಟ್ ತಿಂದ ಕೂತಿದ್ದಾರೆ. ಹುಷಾರು ಹುಷಾರು, ಯಾರು ಇಬ್ರಿಗೂ ಹೊಟ್ಟೆ. ನಿಧಾನ ನಿಧಾನ. ಗೈಸ್ ಇವಾಗ ನಮ್ಮ ಅಕ್ಕ ತಲೆನೋವು ಅಂತ ಫ್ರೆಂಡ್ ಕೈಲಿ ಮಸಾಜ್ ಮಾಡಿಸ್ಕೊಳ್ತಾ ಇದ್ದಾರೆ. ಇವರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಸರ್ಗಳು ಇಲ್ಲೇ ಇದ್ದಾರೆ. ಇವಾಗ 12 ಗಂಟೆ ಆಗಿದೆ. ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದಾರೆ. ನಂಗೆ ನಿದ್ದೆ ಬರ್ತಾ ಇದೆ. ಇವರು ಇವಾಗ ಮಲ್ಕೊತಾರೆ. ಗೈಸ್ ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊಬೇಕು. ನೋಡಿ 12 ಗಂಟೆ ಆಗಿದೆ. ಮಲ್ಕೊಳ್ಳೋದು ಬಿಟ್ಟು ಏನೋ ಶಾಸ್ತ್ರ ನೋಡ್ತಾ ಇದ್ದಾರೆ ಕೈಯಿಂದ. ಇವರೆಲ್ಲ ಅದನ್ನೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಇವಾಗ ಮಾಡ್ಕೊಂಡು ಬಂದೆ. ನೋಡಿ ಗೈಸ್ ಇವಳು ವ್ಲಾಗ್ ಮಾಡೋಕ್ಕೂ ಬಿಡಲ್ಲ ಕರೆಕ್ಟಾಗಿ. ಕಾಲು ಏನಾದ್ರೂ ನಿನಗೆ ಜೋರಾಗಿ ಮಾತಾಡಿದ್ರೆ ಲಾಕ್ ತೋರಿಸ್ಬಿಡು, ಅವಾಗ ಸೈಲೆಂಟ್ ಆಯ್ತಾಳೆ. ಗೈಸ್ ನಾನು ಈಗ ಲಾಕ್ ಸ್ಟಾರ್ಟ್ ಮಾಡಿರ್ತೀನಿ, ಸುಮ್ಮನಿರಿ ಅಂತ ಹೇಳಿರ್ತೀನಿ, ಮತ್ತೆ ಕೂಗಾಡ್ತಾರೆ ಗೈಸ್ ಇವರು. ಅದಕ್ಕೆ ನನಗೆ ಕೂಗಾಡ್ತೀನಿ ಜಾಸ್ತಿ. ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಅಂತ. ಅದೊಂದೇ ಬರೋದು ಗೈಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.